ಸಿರಣ ಸಿರಣ ಸಿ ಸಿರಣ ಏನಣ್ಣ ಈ ಕಾರ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದೆ, ಈಗ ಈ ಕಾರ್ನೇ ಮಾರ್ತಿದ್ಯಾ? ಓಲಿ ಬಿಡಿಸಿದ್ದಾನೆ. ನಮ್ಮಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿದೆ ನಮ್ಮಪ್ಪಂಗೆ. ಈಗ ಸ್ಟೆಂಟ್ ಹಾಕ್ಸ್ಬೇಕಂತ ಅದಕ್ಕೆ 4 ಲಕ್ಷ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾಕಣ್ಣ ಮಾರಬೇಕು? ಅಡ ಇಟ್ರೆ ಸಾಕಲ್ಲ. ಏನಣ್ಣ ಅಡ ಇಟ್ಟರೆ ನಿನಗೆ ಗೊತ್ತು, ಅಷ್ಟೊಂದು ದುಡ್ಡು ಬರೋದಿಲ್ಲ. ನೋಡೋಣ, ಹೊಸ ಕಾರ್ಗಿಂತ ಸೂಪರಾಗಿ ರೆಡಿ ಮಾಡಿದ್ದೀನಿ. ಈ ಕಾರ್ ಮಾರಿದ್ರೆ ಮತ್ತೆ ಇಂಥ ಕಾರ್ ತಗೊಳಕ್ಕಾಗಲ್ಲ. ಏನಣ್ಣ ದುಡ್ಡು ಕೊಟ್ಟರೆ ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ತಗೊಳ್ಬೋದು. ದುಡ್ಡು ಕೊಟ್ಟರು ಪಡ್ಕೊಳಕ್ಕಾಗದೇ ಇರೋ ಅಂತ ಒಂದೇ ಒಂದು ವಸ್ತು ಅಂತಂದರೆ ಅದಪ್ಪ. ನಮ್ಮಪ್ಪನಿಗೋಸ್ಕರ ಕಾರೇನು ನನ್ನ ಪ್ರಾಣನೇ ಬಿಟ್ಬಿಡ್ತೀನಿ. ಹೇಳ್ತಾ ಇದ್ನಲ್ಲ ಗಣಪತಿ ಅಂತ. ಹಾಂ ನಮಸ್ತೆ ಸರ್. ನಮಸ್ಕಾರನಪ್ಪ. ಕಾರ್ ಮಾರ್ತಿದ್ದೀರಿ ಅಂತ ಸೀನು ಹೇಳಿದ. ಹೌದು ಸರ್, ಒಂದು ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು. ಹೌದಾ? ತಗೋಪ್ಪ, ಇದರಲ್ಲಿ 4 ಲಕ್ಷ ಇದೆ. ನಾನು ನಮ್ದವ್ರು ಯಾರು ನನ್ನ ಕಷ್ಟಕ್ಕಾಗಿಲ್ಲ ಸರ್. ಸಮಯಕ್ಕೆ ಸರಿಯಾಗಿ ದೇವ್ರ ಥರ ಬಂದ್ಬಿಟ್ರು. ತುಂಬ ಉಪಕಾರ ಆಯಿತು ಸರ್. ಥ್ಯಾಂಕ್ ಯು ಸರ್. ಏನಪ್ಪ ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ನಿನ್ನ ಅವಶ್ಯಕತೆಗೆ ನೀನು ಕಾರ್ ಮಾರ್ಕೊತಿದ್ಯಾ, ನಾನು ನನ್ನ ಅವಸರಕ್ಕೆ ತಗೋತಿದ್ದೀನಿ ಅಷ್ಟೇ. ಸರ್ ಕಾರ್ ಡಾಕ್ಯುಮೆಂಟ್ಸು ಸಂಜೆ ಅಷ್ಟೊತ್ತಿಗೆ ತಂದು ಕೊಟ್ಬಿಡ್ತೀನಿ ಸರ್. ಸರ್ ಇವಾಗ ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ ಸರ್, ಮಾಡ್ತೀನಿ. ಸೀನು ಎಲ್ಲ ಹೇಳ್ದ. ಮೊದಲು ಹೋಗಿ ದುಡ್ಡು ಕಟ್ಟಿ ನಿಮ್ಮ ತಂದೆಗೆ ಆಪ್ರೇಷನ್ ಮಾಡಿಸು. ಈ ಪ್ರೊಸೀಜರ್ ಎಲ್ಲ ಆಮೇಲೆ ನಿಧಾನಕ್ಕೆ ಮಾತಾಡ್ಕೊಳ್ಳೋಣ. ನಿಜವಾಗ್ಲೂ ನಿಮ್ಮದು ತುಂಬ ದೊಡ್ಡ ಮನಸ್ಸು ಸರ್. ಯಾರು ಏನು ಅಂತ ಗೊತ್ತಿಲ್ಲದೆ ಎಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪರವಾಗಿಲ್ಲಪ್ಪ, ಆ ದೇವ್ರು ಎಲ್ಲ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು ಸಸಿನಣ್ಣ. ಅದು ನಿಮ್ಮ ಕಮಿಷನ್ನು ಮೊದಲು ಆಸ್ಪತ್ರೆ ಕೆಲಸ ನೋಡೋಣ, ಆಮೇಲೆ ಕಮಿಷನ್ ಬಗ್ಗೆ ಮಾತಾಡೋಣ. ಇರೋ ನಿಮಿಷ. ತಗೋ, ಈ ಬ್ಯಾಗ್ ತಗೊಂಡೋಗು. ತುಂಬ ನಿಯತ್ತಾಗಿರೋರಿಗೆ ದೇವರು ಬೇಗ ಒಲಿಯಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ದೇವ್ರ ಥರ ಇರೋ ನೀವೆಲ್ಲರೂ ತುಂಬ ಬೇಗ ಹೊಲ್ದ್ಬಿಟ್ರಿ ಅಣ್ಣ. ತುಂಬ ಉಪಕಾರ ಆಯಿತು. ಫಸ್ಟ್ ಹೋಗೋಣ, ಆಸ್ಪತ್ರೆದರ ಕೆಲಸ ನೋಡೋಣ. ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಮನೋಜ್, ಹೇಳಿ ಸರ್. ಏನಾಯ್ತು ಅನ್ನೋದು ವಿಷಯ ಕಟ್ಟಿದ್ರಾ? ಈ ಸ್ವಲ್ಪ ಹೊತ್ತು ಸರ್ ಅರೇಂಜ್ ಆಗ್ತಾ ಇದೆ. ಲೇಟ್ ಮಾಡಬೇಡ್ರಿ, ಅವ್ರಿಗೆ ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದರೆ ಬದುಕೋದು ಕಷ್ಟ ಇದೆ ರೀ. ಡಾಕ್ಟರ್ ಇದ್ದಾಗ ಆಪರೇಷನ್ ಮಾಡಿಸಿ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಸರಿ ಸರ್. ಏನಾಯ್ತು? ಸಿಕ್ಕಲ್ಲ ನಿನ್ ಹೆಂಡತಿ? ಇಲ್ಲ. ಪೇಪರ್ ತಗೊಂಡು ಎಲ್ಲಿ ಹೊಟ್ಟೋಗ್ಬಿಟ್ಲೋ ಏನೋ, ಅವಳೇ ಮಾರ್ಕೊಂಡ್ಬಿಟ್ಲೋ ಏನೋ. ಮನೆ ಹೋದ್ರೆ ಹೋಗ್ಲಿ, ಈಗ ಆಪರೇಷನ್ ಹೇಗೋ ಮಾಡೋದು? ಇರು 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 ದುಡ್ಡು ತಂದಿದ್ದೀನಿ. ಸೂರ್ಯ, ಏನೋ ಮಾಡಿದೆ ದುಡ್ಡಿಗೆ? ನನ್ನ ಕಾರ್ ಮಾರ್ಬಿಟ್ಟೆ.
ಅಪ್ಪನ ಆಪ್ರೇಷನ್ ಆಗಬೇಕು. ದುಡ್ಡು ಕಟ್ಟೋಣ. ಆಪ್ರೇಷನ್ಗೆ ಕಟ್ಬಿಟ್ರೆ ಅದಾದ್ಮೇಲೆ ಸಣ್ಣ ಪುಟ್ಟ ಖರ್ಚು, ಬೆಡ್ ಚಾರ್ಜು, ಮೆಡಿಷನ್ಗೆ ಅಂತ ಕೇಳ್ತಾರೆ. ಅದಕ್ಕೇನು ಮಾಡ್ತೀಯಾ? ಕಾರ್ನ ಇನ್ನೂ 2 ಲಕ್ಷ ಜಾಸ್ತಿ ಮಾರಬೇಕಾಗಿತ್ತಲ್ವಾ? ಅದ್ರ ಯೋಗ್ಯತೆ ಎಷ್ಟಿತ್ತೋ ಅಷ್ಟಿಗೆ ಹೋಗಿದೆ. ಇವಾಗ ನಿನ್ನನ್ನು ಮಾರ್ತೀನಿ ಅಂತಂದ್ರೆ 1 ರೂಪಾಯಿ ಆದ್ರೂ ಸಿಗತ್ತಾ? ಮತ್ತೆ ಶುರು ಮಾಡಬೇಡಿ. ಏನು ದುಡ್ಡಾನೇ ಬೇಕು? ಹ? ಶು ಇಟ್ಕೊಳ್ಳ. ಅದೇ ಅದೇ ಅತ್ತೆ ಏನತ್ತೆ ಇದೆಲ್ಲ? ಇದೆಲ್ಲ ಅವ್ರು ಕೊಡ್ಸಿರೋದು ಕಣಮ್ಮ. ನನಗೆ ಅವ್ರು ಮುಖ್ಯ. ಇದನ್ನೆಲ್ಲ ಮಾರ್ಬಿಡು, ಇಲ್ಲ ಆಡಬಿಡು. ಬೇಗ ಹೋಗಿ ದುಡ್ಡು ತಗೊಂಬಾ. ಹೋಗೋ. ಸಾರು ದೊಡ್ಡ ಮನುಷ್ಯರು ಅಲ್ಲ, ಇಷ್ಟು ಯಾಕೆ ಬಂದ್ರಿ? ಓ, ನಾನು ಅವ್ರಿಗೆ ತಾಳಿ ಕಟ್ಟಿದ್ದೀನಿ. ನನ್ನ ತಾಯಿ ಅನ್ನಿಸ್ಕೊಂಡಿದ್ದಾಳಲ್ಲ, ಅವಳ ತಾಳಿ ಇನ್ನು ಕಿತ್ತೋಗಿಲ್ವಾ ಅಂತ ನೋಡೋಕ್ ಬಂದ್ಯಾ? ಅಮ್ಮ ಎಂತ ಮಾತಾಡ್ತಾ ಇದೀಯಾ? ನಾನು ನಿನ್ ಮಗನಮ್ಮ. ನಾಚಿಕೆ ಆಗಲ್ವೇನೋ ಇದನ್ನ ಹೇಳಕ್ಕೆ? ನೋಡು ರವಿ, ನನ್ನ ಮನ್ಸು ಸರಿ ಇಲ್ಲ. ಇಲ್ಲಿಂದ ಹೋಗ್ಬಿಡು ಇಲ್ಲಿಂದ. ಅಪ್ಪ, ಒಂದೇ ಒಂದ್ಸಲ ಅಪ್ಪನ್ ನೋಡ್ತೀನಮ್ಮ. ಅಪ್ಪ ದೇವ್ರು, ನೀನು ನಮ್ಮ ಮನೆ ದೇವರು. ನಿನ್ನಿಂದ ಆಗ್ಬಾರ್ದೆಲ್ಲ ಆಗೋಯ್ತು. ದಯವಿಟ್ಟು ಇಲ್ಲಿಂದ ಹೊರಟೋದ್ರೆ ಅಷ್ಟೇ ಸಾಕು. ನೀ ಕೈ ಮುಗಿತೀನಿ. ರವಿ, ಸುಮ್ಮನೆ ತೊಂದರೆ ಕ್ರಿಯೇಟ್ ಮಾಡಬೇಡಿ. ನೀವು ಎಜುಕೇಟೆಡ್ ಅಲ್ವೇನ್ರಿ? ಆವತ್ತು ತಪ್ಪು ಮಾಡಿದ್ ಸಾಲದು ಅಂತ ಇಲ್ಲಿಗೂ ಬಂದಿದ್ದೀರಾ. ಮಾವನ್ ಕಂಡೀಷನ್ ಏನು ಅಂತ ನಿಮಗೆ ಗೊತ್ತಾ? ಅವ್ರೇನಾದ್ರೂ ನೀವನ್ನ ನೋಡಿದ್ರೆ ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ. ದಯವಿಟ್ಟು ಹೊರಟೋಗಿ. ಇವನಿಗೆ ಬೇಕಾಗಿರೋದು ಅದೇ ಕಣಮ್ಮ. ಮುತ್ತು ಕೊಡೋಳು ಬಂದ ಮೇಲೆ ಹೊತ್ತು ಗೊತ್ತು ಇಲ್ಲದೆ ದುಡಿಯೋ ತಂದೆ ಯಾಕೆ? ಇವನ್ ತಿಂದು ಬಿಟ್ಟಿದ್ದನ್ನ ಎತ್ತಾಕಿ ಮಿಡ್ದಿದ್ದ ತಾಯಿ ಯಾಕೆ? ಹೋಗು, ಹೊಟ್ಟೋಗಿಲ್ಲಿಂದ. ಅಮ್ಮ, ನಿನ್ ಕೈ ಮುಗಿತೀನಮ್ಮ. ನಾನಿಲ್ಲಿ ಯಾರಿಗೂ ತೊಂದರೆ ಕೊಡಲ್ಲ. ಒಂದೇ ಒಂದ್ಸಲ ಅಪ್ಪನ ದೂರದಿಂದ ನೋಡ್ಕೊಂಡು ಹೊರಟೋಗ್ತೀನಮ್ಮ. ಎಲ್ಲಿ ICU ಇದ್ದಾರಾ? ಹೋಗೋ, ಹೋಗೋ. ಬರಬಾರ್ದು, ಮುಖ ತೋರಿಸ್ಬಾರ್ದು, ಜೊತೆ ಸೇರಬಾರ್ದು, ಈ ಪ್ರಯತ್ನಗಳು ಪಡಬಾರ್ದು. ಪಟ್ರೆ ಏನಾಗಬಾರ್ದು ಅನ್ಕೊಂಡಿದ್ಯೋ ಅದು ಆಗೋಗ್ಬಿಡತ್ತೆ ಅಂತ ಬಡ್ಕೊಂಡು ಸತ್ತಿದ್ದೇನ. ಸೂರ್ಯ, ನನ್ನ ಅಪ್ಪನ ಒಂದೇ ಒಂದ್ಸಲ. ಯಾರಪ್ಪನ್ನ? ನಮ್ಮ ಅಪ್ಪನ್ನ. ಅವರು ನನಗೆ ಮಾತ್ರ ಅಪ್ಪ. ಹಾಗಾದ್ರೆ ನಾವು ಅವ್ರಿಗೇನು? ಋಣ ಮಾತ್ರ.